ಮಂಡ್ಯದ ಪರಿಸ್ಥಿತಿ ಸದ್ಯ ಹತೋಟಿಗೆ ಬಂದಿದೆ ಅಂತ ಅಲ್ಲಿನ ಉಸ್ತುವಾರಿ ಸಚಿವರಾಗಿರುವಂತಹ ಚೆಲುವರಾಯಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಸಂಬಂಧ ಬ್ರೇಕಿಂಗ್ ನ್ಯೂಸ್ ನೋಡ್ತಾ ಹೋಗೋಣ. ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಇದ್ರು ಮಂಡ್ಯ ಉಸ್ತುವಾರಿ ಸಚಿವರಾಗಿರುವಂತಹ ಚೆಲುವರಾಯಸ್ವಾಮಿ ಅವರು. ಈ ವೇಳೆ ಹೇಳಿದ್ರು, ಅಲ್ಲಿ ಪರಿಸ್ಥಿತಿ ಹತೋಟಿಗೆ ಬಂದಿದೆ, ಯಾರು ಈ ರೀತಿಯ ಕೃತ್ಯವನ್ನು ಎಸಗಿದ್ದಾರೆ ಅವರನ್ನ ಅರೆಸ್ಟ್ ಮಾಡುವಂತಹ ಕೆಲಸ ಆಗತ್ತೆ, ಅವ್ರು ಯಾರು ಅಂತ ಪತ್ತೆ ಹಚ್ಚಿ ಅವರನ್ನ ಬಂಧಿಸ್ತೀವಿ, ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗೇ ಆಗುತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಅವರನ್ನ ಬಂಧನಕ್ಕೆ ಒಳಪಡಿಸ್ತೀವಿ ಅಂತ ಮಂಡ್ಯ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಅವರು ಪಬ್ಲಿಕ್ ಟಿವಿ ಜೊತೆ ಹೇಳಿದ್ದಾರೆ. ಯಾವುದೇ ಅನಾಹುತ ಆಗದಂತೆ ಅಲ್ಲಿ ಎಚ್ಚರ ವಹಿಸಲಾಗಿದೆ. ಸದ್ಯ ಮಂಡ್ಯ ಜಿಲ್ಲೆಯ ನಾಗಮಂಗಲದ ಪರಿಸ್ಥಿತಿ ಹತೋಟಿಗೆ ಬಂದಿದೆ ಅಂತ ಪಬ್ಲಿಕ್ ಟಿವಿಗೆ ಸಚಿವ ಚೆಲುವರಾಯಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೋಹಿತ್. ಸದ್ಯ ಆ ಸ್ಥಳದಿಂದಲೇ ಮಂಡ್ಯ ಜಿಲ್ಲೆಯ ನಾಗಮಂಗಲದಿಂದ ಲೈವ್ ಸಂಪರ್ಕದಲ್ಲಿದ್ದಾರೆ. ರೋಹಿತ್, ಈಗ ಅಲ್ಲಿ ಶಾಸಕರು ಸಚಿವರು ಭೇಟಿ ಕೊಡುವಂತಹ ಕೆಲಸ ಏನಾದರೂ ಆಗ್ತಾ ಇದೆಯಾ? ಯಾರಾದ್ರೂ ಬರ್ತಿದಾರಾ? ಸಿಎಂ ಏನಾದ್ರೂ ವಿಸಿಟ್ ಮಾಡೋ ಚಾನ್ಸಸ್ ಇದೆಯಾ? ಜನಪ್ರತಿನಿಧಿಗಳು ಇವರು ಕೂಡ ಯಾರು ಕೂಡ ವಿಸಿಟ್ ಕೊಟ್ಟಿಲ್ಲ. ಆದರೆ ಪೊಲೀಸರು ಯಾವಾಗ ಈ ಘಟನೆ ಜರುಗುತ್ತೋ ಆಗಿಂದಲೂ ಕೂಡ ಸ್ಥಳಕ್ಕೆ ಬಂದು ಪರಿಸ್ಥಿತಿಯನ್ನು ಹತೋಟಿಗೆ ತರುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಸದ್ಯಕ್ಕೆ ಕಳೆದ ಅರ್ಧ ತಾಸಿನ ಹಿಂಭಾಗದಷ್ಟೇ ಕೂಡ ಉದ್ವಿಗ್ನ ಪರಿಸ್ಥಿತಿಗೆ ನಿರ್ಮಾಣವಾಗಿದ್ದಂಥ ನಾಗಮಂಗಲ ಇದೀಗ ಶಾಂತಿಯಾಗಿರುವಂಥದ್ದು ದೃಶ್ಯದಲ್ಲಿ ತೋರಿಸ್ತೀವಿ. ಸಂಪೂರ್ಣವಾಗಿ ನಾಗಮಂಗಲದಲ್ಲಿ ವಿದ್ಯುತ್ತನ್ನು ಕಡಿತ ಮಾಡಿದ್ದಾರೆ. ಯಾಕಂದರೆ ಏನು ಪರಿಸ್ಥಿತಿಯನ್ನು ಹತೋಟಿಗೆ ತರುವ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ವಿದ್ಯುತ್ತನ್ನು ಕಡಿತಗೊಳಿಸಿರುವಂಥದ್ದು. ಈ ಒಂದು ಸರ್ಕಲ್ ಅಂದರೆ ಮಂಡ್ಯಗೆ ಹೋಗುವಂಥ ರಸ್ತೆಯ ಸರ್ಕಲ್ ಇಲ್ಲೇ ಕೂಡ ಗಲಾಟೆ ಆಗಿದ್ದು ಸಂಪೂರ್ಣವಾಗಿ ಗಮನಿಸ್ತಾ ಇದ್ದೀವಿ. ಕಲ್ಲು ತೂರಾಟವಾಗಿರುವಂತಹ ಒಂದು ಘಟನೆಗಳನ್ನು ಗಮನಿಸಬಹುದಾಗಿರುವಂಥದ್ದು. ಅಲ್ಲಲ್ಲಿ ಚಪ್ಪಲಿಗಳು ಬಿದ್ದಿದ್ದಾವೆ, ಜೊತೆಗೆ ದಪ್ಪ ಗಾತ್ರದ ಒಂದು ಕಲ್ಲುಗಳನ್ನು ಹಾಕಿರುವಂಥದ್ದು. ಸಂಪೂರ್ಣವಾಗಿ ಈ ಒಂದು ಡಾಂಬಾರಿನ ರಸ್ತೆ ಕಲ್ಲಿನ ರಸ್ತೆಯಾಗಿ ಕೂಡ ಪರಿವರ್ತನೆ ಆಗಿದೆ. ಅಷ್ಟರ ಮಟ್ಟಿಗೆ ಕಲ್ಲು ತೂರಾಟ ಆಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಹೆಜ್ಜೆಗೆ 4-5 ಕಲ್ಲುಗಳಂತೆ ಏನು ರಸ್ತೆಯ ತುಂಬೆಲ್ಲೂ ಕೂಡ. ನಾಗಮಂಗಲ ಘಟನೆ ಬಗ್ಗೆ ಮಾತನಾಡೋದಕ್ಕೆ ಇದೀಗ ಕ್ಷೇತ್ರದ ಶಾಸಕರೇ ಇದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗೋಣ. ಸರ್, ಈ ಘಟನೆಯ ವಿಚಾರ ಯಾವಾಗ ಗೊತ್ತಾಯಿತು? ಯಾರಿಗೆಲ್ಲ ಹಾನಿಯಾಗಿದೆ? ಏನೆಲ್ಲ ಮಾಹಿತಿ ಪಡೆದುಕೊಂಡ್ರಿ ಸರ್? ನಾನು ಹೊರಗಡೆ ಹೋಗಿದ್ದೆ. 7 ಗಂಟೆಗೆ ಲ್ಯಾಂಡ್ ಆಯಿತು ನನ್ನ ಫ್ಲೈಟು. ಲ್ಯಾಂಡ್ ಆದ ತಕ್ಷಣವೇ ಸ್ವಲ್ಪ ಇನ್ಸಿಡೆಂಟ್ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾಯಿತು. ತಕ್ಷಣ ನಾನು ಫೋನಿಗೆ ಮಾತಾಡಿ SP ಅವರು ಸ್ಥಳಕ್ಕೆ ಹೋಗ್ಲಿಕ್ಕೆ ಸೂಚನೆ ಕೊಟ್ಟೆ. IG ಅವ್ರಿಗೂ ಸಹ ಹೇಳಿದೆ. IG ಅವರು SP DC ಎಲ್ಲ ಸ್ಥಳಕ್ಕೆ ಹೋಗಿದ್ದಾರೆ. ಸ್ವಲ್ಪ ವಿಕೋಪಕ್ಕೆ ಹೋಗಿದೆ. ಬಹುಶಃ ನನಗನ್ನಿಸುತ್ತೆ ಇದನ್ನು ಉಪಯೋಗಿಸ್ಕೊಂಡು 30-40 ವರ್ಷದಿಂದ ಹಿಂದೂ ಗಲಾಟೆ ಯಾವುದೂ ಆಗಿರಲಿಲ್ಲ ಹಿಂದೂ ಮುಸ್ಲಿಮ್ಸು. ಕೆಲವರು ಇದರಲ್ಲಿ ಕೈ ಜೋಡಿಸಿರಬೇಕು ಅಂತ ಅನಿಸುತ್ತೆ. ಏನೇ ಜೋಡಿಸ್ಲಿ, ನಮ್ಮ ಜವಾಬ್ದಾರಿ, ನಮ್ಮ ಎಚ್ಚರಿಕೆ ಇರಬೇಕಾಗುತ್ತೆ, ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ. ಸೊ ಏನಾಗುತ್ತೆ, ನಾನು ಸಹ ಸಾಯಂಕಾಲ 7 ಗಂಟೆಯಿಂದ ಕಂಟಿನ್ಯೂಸ್ ಆಗಿ ಎಲ್ಲರ ಜೊತೆ ಲೋಕಲ್ ಲೀಡ್ರು, ಸಾರ್ವಜನಿಕರು ಮತ್ತು ಹಾನಿಯಾದವ್ರ ಜೊತೆ ಮತ್ತು ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದೀನಿ. ಸೊ ಏನೇ ಗಣಪತಿ ಇನ್ಸಿಡೆಂಟನ್ನು ಕಡಿಮೆ ಮಾಡಬೇಕು ಅಂತ ಅಂದ್ರೂ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 11 ಗಂಟೆ ಬಿಡ್ತಾರೆ, ಬೆಳಗಿನ ಜಾವ ನೆಕ್ಸ್ಟ್ ಡೇ ಬಿಡ್ತಾರೆ. ಸೊ ನಾವು ಸಂಪೂರ್ಣವಾಗಿ ರದ್ದು ಮಾಡಲಿಕ್ಕಾಗಲ್ಲ, ಸಂಪೂರ್ಣವಾಗಿ ಕಂಟ್ರೋಲ್ ಮಾಡಲಿಕ್ಕೆ ಎಷ್ಟೇ ಎಚ್ಚರಿಕೆ ತೊಗೊಂಡ್ರೂ ಮಧ್ಯದಲ್ಲಿ ಒಂದು ಇನ್ಸಿಡೆಂಟ್ ಆಗ್ತವೆ. ಬಟ್ ಆದರೆ ಇದು ದುರಾದೃಷ್ಟ ಆಗಬಾರ್ದಾಯಿತು. ಈ ಗಲಾಟೆ ಒಂದು 2-3 ಅಂಗಡಿಗಳಿಗೆ, ಬೈಕ್ಗಳಿಗೆ, ಒಂದಷ್ಟು ಈ ಟೈರ್ ಅಂಗಡಿಗಳಿಗೆ ಇದಾಗಿದೆ. ಈಗೆಲ್ಲ ಬಂದೋಬಸ್ತ್ ಮಾಡಿದ್ದಾರೆ. 144 ಸೆಕ್ಷನ್ ಜಾರಿಗೆ ಹಾಕಿದ್ದಾರೆ 14ನೇ ತಾರೀಕುವರೆಗೂ. IG ಮತ್ತು SPಗಳು ಪಕ್ಕದ ಜಿಲ್ಲೆಯವರು, ಹಾಸನ, ಮೈಸೂರು, ನಮ್ಮ DC ಎಲ್ಲರೂ ಅಲ್ಲೇ ಇದ್ದಾರೆ ಸ್ಪಾಟಲ್ಲಿ. ನಾನು ಬೆಳಿಗ್ಗೆ 6 ಗಂಟೆಗೆ ಹೋಗ್ತಾ ಇದ್ದೀನಿ. ಸಂಪೂರ್ಣವಾಗಿ ಈಗ ಕಂಟ್ರೋಲ್ ಇದೆ ಸದ್ಯಕ್ಕೆ. ಅದೃಷ್ಟವಶಾತ್ ಯಾರ್ದು ಪ್ರಾಣ ಹಾನಿ ಆಗಿಲ್ಲ. ಹೋಗುವಾಗ ಅಲ್ಲಿ ಬರೋದು ಬೇಡ ಅಂತೇಳಿ ಇದ್ದಿದ್ದರಿಂದ ಇವರು ಎಲ್ಲ ಅಲ್ಲಿ ಹೋಗ್ಬೇಕಂತೇಳಿ ಮಾಡಿದ್ರಿಂದ ಆ ಸಮಯದಲ್ಲಿ ಆಗಿದೆ.
ಅಂದ್ರೆ ಗಣಪತಿ ಹಬ್ಬದ ಪ್ರಯುಕ್ತವಾಗಿ ಎರಡು ಕೋಮುಗಳನ್ನು ಕರೆದು ಮೀಟಿಂಗ್ ಮಾಡಿಲ್ಲ ಸರ್? ಮಾಡಿದ್ವಿ, ಮೀಟಿಂಗ್ ಮಾಡಿದ್ವಿ, ನಾವು ಮಾಡಿದ್ವಿ, ಅಲ್ಲಿ ಮಂಡ್ಯದಲ್ಲಿ ಮೀಟಿಂಗ್ ಕರೆದು ಮಾಡಿದ್ವಿ, ಇಲ್ಲಿ DYSP ಲೆವೆಲ್ನಲ್ಲಿ ಮಾಡಿದ್ರು. ಆದರೂ ಸಹಿತ ಅವರು ಅದೇ ರೋಡ್ನಲ್ಲಿ ಹೋಗ್ತಾ ಇರುವಾಗ ಈ ಒಂದು ಇನ್ಸಿಡೆಂಟ್. ಈ ಹಿಂದೆ ಸಹ ಇದೇ ವಿಚಾರಕ್ಕಾಗಿ ಸಾಕಷ್ಟು ಗಲಾಟೆ ಆಗಿತ್ತು ಇಲ್ಲಿ. ಇಲ್ಲ, ಹಿಂದೆ ಇದು ಸಂಬಂಧಪಟ್ಟಂತೆ ಗಣೇಶ ಟೈಮ್ದಲ್ಲಿ ಯಾವುದೂ ಆಗಿರಲಿಲ್ಲ. ಅಲ್ಲ, 2007ರಿಂದ ಸುಮಾರು 3-4 ಬಾರಿ ಇದೇ ರೀತಿಯಾದಂಥ ಗಣೇಶ ವಿಸರ್ಜನೆ ವೇಳೆ ಗಲಾಟೆ ಆಗಿತ್ತು ಸರ್? ಇಲ್ಲ, ಅದರದ್ದು ಬಗ್ಗೆ ನಾನು ಮಾಹಿತಿ ಇಲ್ಲ. ಯಾವುದೇ ಆ ಥರ ಮಾಹಿತಿ ನಮ್ಮ ನಾಗಮಂಗಲ ಟೌನ್ದಲ್ಲಿ ಯಾವುದೂ ಆಗಿರಲಿಲ್ಲ. ಈ ಸಂಬಂಧ ಯಾರನ್ನ ಬಂಧನ ಮಾಡಿದೆ ಸರ್? ಈಗ ಮಾಡ್ತಾ ಇದ್ದೀವಿ. 140% ಜಾರಿಯಾಗಿದೆ. ಯಾವತ್ತಿನ ಸರ್? ಈಗಿನಿಂದನೇ ಆಗಿದೆ, 3 ದಿನ ಒಳಗೆ. 3 ದಿನ. ಇದಿಷ್ಟು SP ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ನಾಗಮಂಗಲ. ಸದ್ಯ ಗಣೇಶ ವಿಸರ್ಜನೆ ವೇಳೆ ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಇಷ್ಟೊಂದು ಅನಾಹುತಕ್ಕೆ ಕಾರಣ ಆಯಿತು. ಮೆರವಣಿಗೆ ಸಾಗ್ತಾ ಇರುತ್ತೆ, ಈ ವೇಳೆ ಕಿಡಿಗೇಡಿಗಳಿಂದ ಕಲ್ಲು ತೂರಾಟ ನಡೆಯುತ್ತೆ. ಈ ಬಗ್ಗೆ ಅಲ್ಲಿನ SP ಮಲ್ಲಿಕಾರ್ಜುನ ಬಾಳದಂಡಿ ಅವರು ಮಾಹಿತಿಯನ್ನ ಕೊಡ್ತಾ ಇದ್ರು. ಯಾರು ಅಂತ ಅವರನ್ನ ಪತ್ತೆ ಹಚ್ಚಿ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಸದ್ಯ ನೀವು ಅಲ್ಲಿನ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ, ಯಾವ ರೀತಿಯಲ್ಲಿ ಪರಿಸ್ಥಿತಿ ಇತ್ತು ಅನ್ನೋದನ್ನ. ಗಣೇಶನ ವಿಸರ್ಜನೆ ಅಲ್ಲಿ ಸಾಗ್ತಾ ಇರುತ್ತೆ. ಈ ವೇಳೆ ಒಂದು ಕೋಮಿನ ಜನತೆಯಲ್ಲಿ ಇಂಟೆನ್ಷನಲ್ಲಿ ಪ್ರೀ ಪ್ಲಾನ್ ಮಾಡಿಕೊಂಡು ಅಲ್ಲಿ ಘರ್ಷಣೆ ಉಂಟು ಮಾಡಬೇಕು ಅಂತಲೇ ಈ ರೀತಿಯ ಒಂದು ಕೃತ್ಯವನ್ನ ಎಸಗ್ತಾರೆ. ಕಲ್ಲು ತೂರಾಟವನ್ನ ನಡೆಸ್ತಾರೆ. ನಂತರ ಪೆಟ್ರೋಲ್ ಬಾಂಬ್ ಅನ್ನ ಅಲ್ಲಿ ಹಾಕುವಂತಹ ಕೆಲಸಕ್ಕೂ ಸಹ ಮುಂದಾಗ್ತಾರೆ. ಕೆಲ ಅಂಗಡಿಗಳ ಮೇಲೂ ಸಹ ಬೆಂಕಿಯನ್ನ ಹಚ್ಚುವಂತಹ ಕೆಲಸಕ್ಕೆ ಮುಂದಾಗ್ತಾರೆ ಈ ಕಿಡಿಗೇಡಿಗಳು. ಅಷ್ಟೂ ಅಲ್ಲದೆ ಅಲ್ಲಿದ್ದಂತಹ ವಾಹನಗಳಿಗೂ ಸಹ ಬೆಂಕಿಯನ್ನ ಹಚ್ತಾರೆ. ಈ ರೀತಿಯ ಒಂದು ಕೃತ್ಯವನ್ನ ಎಸಗ್ತಾರೆ ಅಲ್ಲಿನ ಕಿಡಿಗೇಡಿಗಳು. ಅಲ್ಲಿ ನಿಂತಿದ್ದಂತಹ ವಾಹನಗಳಿಗಷ್ಟೇ ಅಲ್ಲ, ಅಲ್ಲಿ ರಸ್ತೆಯಲ್ಲಿ ಸಾಗ್ತಿದ್ದಂತಹ ವಾಹನಗಳ ಮೇಲೂ ಸಹ ಅವರು ಕಲ್ಲು ತೂರಾಟವನ್ನ ನಡೆಸ್ತಾರೆ. ನಮ್ಮ ಪ್ರತಿನಿಧಿ ಅದನ್ನೇ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ರಾಡ್ನಿಂದ ಸಹ ಕಾರಿನ ಗಾಜನ್ನ ಒಡೆದಿದ್ದಾರೆ, ಅಂದ್ರೆ ಪುಡಿ ಪುಡಿ ಮಾಡಿ ಹಾಕಿದ್ದಾರೆ ಕಾರಿನ ಗಾಜನ್ನ. ಅಮಾಯಕರ ಮೇಲೆ ಈ ರೀತಿಯ ಒಂದು ಕೃತ್ಯ ಎಸಗಲಾಗಿದೆ. ಯಾವ ರೀತಿಯಲ್ಲಿ ಪರಿಸ್ಥಿತಿ ಇತ್ತು ಅನ್ನೋದನ್ನ ನೀವು ದೃಶ್ಯಾವಳಿಗಳನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ. ಮಂಡ್ಯ ಜಿಲ್ಲೆಯ ನಾಗಮಂಗಲ ಪಟ್ಟಣದ ಪರಿಸ್ಥಿತಿ ಇದು. ಅಲ್ಲಿ ಯಾವ ರೀತಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಯಿತು ಅನ್ನೋದನ್ನ ಪಬ್ಲಿಕ್ ಟಿವಿಯಲ್ಲಿ ದೃಶ್ಯಾವಳಿಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಅಲ್ಲಿ ಇರುವಂತಹ ವಾಹನಗಳಿಗೆ ಈಗ ಲೈವ್ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಅಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ, ಯಾವ ಮಟ್ಟಕ್ಕೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ ಅಂದ್ರೆ ಇನ್ನೂ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಕಿಡಿಗೇಡಿಗಳು